शहर के चामराजपेट इलाके में 3 गायों पर एक बेरहम हमले में उनके आज़ा काट दिए गए हैं। ये वारदात विनायका नगर चामराजपेट से रिपोर्ट हुई है। इन गायों के मालिक का नाम करण है। इलाके के रिहायशियों को गायों की परेशान कुन आवाज़ों से इस हमले का इल्म हुआ और उन्होंने ज़ख्मी जानवरों को खून में लथपथ पाया, जिससे इलाके में गुस्से का माहौल बना हुआ है। वज़ीर आला सिद्धरामैया ने इस मामले की सख्त मज़म्मत की है और बेंगलुरु पुलिस कमिश्नर बी दयानंद को तहक़ीक़ात का हुक्म दिया है। उन्होंने मज़ीद कहा कि इस हमले में मुलव्वस मुजरिमों पर कानूनी कार्रवाई की जाएगी। वज़ीर आला ने यह भी कहा कि इस मसले को सियासी रंग भी देने की कोशिश की जा रही है और उनकी हुकूमत इस मसले को इंसाफ की बुनियाद पर हल करेगी। ನಾನು ಈಗ ತಾನೇ ಅಲ್ಲಿ ಕಮಿಷನರ್ ಜೊತೆ ಮಾತಾಡಿದೆ. ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ಅವ್ರು ಯಾರು ಅಂತ ಪತ್ತೆ ಹಚ್ಚಬೇಕು ಅಂತ ಹೇಳಿದ್ದೀನಿ ಕಮಿಷನರಿಗೆ. ಅವರಿಗೆ ಯಾರು ಮಾಡಿದ್ರು ಕೂಡ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ನನಗೆ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅಂತ. ಅದಕ್ಕೆ ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡೋದಿದೆಯಲ್ಲ, ಅದು ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥ. ಈ ಥರ ಕೆಚ್ಚಲು ಕೊಯ್ಯುವಂಥದ್ದು, ಹಿಂಸೆ ಕೊಡುವಂಥದ್ದು, ಹಿಂಸೆ ಕೊಡಬಾರ್ದ್ರಿ. ನಿಜ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ವಲ್ಲಪ್ಪ. ಸುಮ್ಮನೆ ನೀವು ಕೆಚ್ಚಲು ಕುಯ್ಯಬಾರ್ದು ಅಂತಂದರೆ, ಕೆಚ್ಚಲು ಕುಯ್ಯಬಾರ್ದು ಅನ್ನೋದು ತಪ್ಪು. ಕೆಚ್ಚಲು ಕೂದಿರೋದು ತಪ್ಪು. ಯಾರೇ ಮಾಡಿದ್ರು ಕೂಡ ಅದು ಅಪರಾಧ. ಗೊತ್ತಾಯ್ತಾ? ಅಪರಾಧ ಮಾಡಿದವರು ಯಾರು ಅಂತ ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. बीजेपी के रहनुमा और कानून साज काउंसिल में अपोजिशन लीडर चलवादी नारायण स्वामी और साबिक नायब वज़ीर आला CN अश्वथ नारायण ने इस हमले की शदीद मज़म्मत की। हुकूमत से मुतालबा किया है कि अगर फौरी तौर पर कार्रवाई न की गई तो ब्लैक संक्रांति मनाई जाएगी। ಯಾರೂ ಕೂಡ ಇಂಥದ್ದನ್ನು ಮಾಡಬಾರ್ದು. ಪ್ರಾಣಿ ಅಂತಂದ್ರೆ ಏನು? ನಾವು ಪ್ರಾಣಿನೇ, ಮನುಷ್ಯನೂ ಪ್ರಾಣಿನೇ, ಇನ್ನೊಂದು ಪ್ರಾಣಿನೇ. ಅದರ ಜೀವ ಬೇರೆ ಅಲ್ಲ, ನಮ್ಮ ಜೀವ ಬೇರೆ ಅಲ್ಲ. ಆ ರೀತಿ ಇಂಥ ದುಷ್ಕೃತ್ಯಗಳನ್ನು ಮಾಡೋದರಲ್ಲಿ ಯಾರಿಗೂ ಕೂಡ ಒಳ್ಳೆಯದಾಗೋದಿಲ್ಲ. ಅದು ಯಾರು ಮಾಡಿದಾರೋ ನಾನು ಅದರ ಬಗ್ಗೆ ಇನ್ನು ಮಾತಾಡೋಕ್ಕೆ ಹೋಗೋದಿಲ್ಲ. ಇನ್ವೆಸ್ಟಿಗೇಷನ್ ಆಗಬೇಕು. ಅದು ಯಾರು ಮಾಡಿದ್ದಾರೆ ಅನ್ನೋದು ಹೊರಗಡೆ ಬರಬೇಕು. ಯಾರು ಮಾಡಿದ್ರೂ ಕೂಡ ಅದು ಒಂದು ರೀತಿ ಅಮಾನವೀಯ ಕೃತ್ಯ. ಅದನ್ನು ಖಂಡಿಸಲೇಬೇಕು. ನಾನು ಅದನ್ನು ಖಂಡಿಸ್ತೇನೆ. ಮುಖ್ಯಮಂತ್ರಿಗಳನ್ನು ನಾವು ಮುಖ್ಯಮಂತ್ರಿಗಳು ಸಾಮೂಹಿಕ ಮದುವೆಗಳು ಇದ್ದು ಆ ಹಿನ್ನೆಲೆಯಲ್ಲಿ ಬಳ್ಳಾರಿಗೆ ಹೋಗಿದ್ವಿ. ಅಲ್ಲಿಂದಾನೇ ಮನೆ ಮುಖ್ಯಮಂತ್ರಿಗಳು ಮನೆ ಕಮಿಷನರ್ ಅವರಿಗೆ ಫೋನ್ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದು ಯಾರಿದ್ದಾರೆ ಬೇಗ ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರನ್ನ ಶಿಕ್ಷೆ ಕೊಡಬೇಕಾಗುತ್ತೆ. ಅವ್ನು ಯಾವನಾನೇ ಇರಲಿ, ಅವ್ನ ಅರೆಸ್ಟ್ ಮಾಡೇ ಮಾಡ್ತೀವಿ. ಅವ್ನಿಗೆ ಏನು ಶಿಕ್ಷೆ ಕೊಡೋದು ಆ ಶಿಕ್ಷೆ ಕೊಡ್ತೀವಿ. ಈಗ CCTV ಎಲ್ಲ ಇದು ಮಾಡಿದ್ದಾರೆ. ಪೊಲೀಸ್ ಅವರೆಲ್ಲ ಐಡೆಂಟಿಫೈ ಮಾಡ್ತಾ ಇದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ. CCTV ಎಲ್ಲ ತರಿಸಿ ಎಲ್ಲ ಐಡೆಂಟಿಫೈ ಮಾಡ್ತಾರೆ. ಅದೇನಾಗಿದೆ, ಆ ಪರ್ಟಿಕ್ಯುಲರ್ ಸ್ಪಾಟಲ್ಲಿ CCTV ಇಲ್ಲ. ಅದು ಅಲ್ಮಾ ಸ್ಕೂಲ್ ಅಂತ ಇದೆ, ಅಲ್ಲಿ CCTV ಇದೆ. ಅದ್ರಲ್ಲಿ ನೋಡಿ ಏನೋ ಪೊಲೀಸ್ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅಂತ ಇಷ್ಟು ಮಾತ್ರ ಹೇಳ್ತೀನಿ. ಅವ್ನು ಯಾರು ಮಾಡಿದ್ರು ಅವನಂತೂ ಮನುಷ್ಯ ಅನ್ಬೋದು. ಪ್ರಾಣಿ ಮೇಲೆ ಏನು ದ್ವೇಷ? ಪ್ರಾಣಿ ಮೇಲೆ ಏನು ದ್ವೇಷ ತಗೊಳ್ಳೋದು? ಅವ್ನು ಯಾರನ್ನ ಇಲ್ಲಿ ಅವನ್ನ ಶಿಕ್ಷೆ ಆಗಲೇಬೇಕು. ನಾನು ನಮ್ಮ ಇನ್ಸ್ಪೆಕ್ಟರ್ ಅವ್ರು ಹೇಳಿದ್ದೀನಿ, ಮನೆ ಮುಖ್ಯಮಂತ್ರಿಗಳು ಕಮಿಷನರ್ ಫೋನ್ ಮಾಡಿ ಬಳ್ಳಾರಿಯಿಂದಾನೆ ಅದು ಯಾರು ಹಿಡಿದಾರೆ, ಯಾರು ಮಾಡಿದಾರೋ ಅವ್ರು ಆದಷ್ಟು ಬೇಕು ಅವ್ರಿಗೆ ಅರೆಸ್ಟ್ ಮಾಡಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗ ಅಮುದ ಅಂತ ಇವ್ರ ಅಣ್ಣ ಅವರೇ ಹಸು ನೋಡ್ಕೊಳ್ತಾ ಇದ್ರು. ಕರ್ಣ ಅಂತ ಅಮುದ ಅವ್ರ ಅಣ್ಣ ಕರ್ಣ ಅಂತ ಅವನೇ ಪಾಪ ಹಸು ನೋಡ್ಕೊಂಡು ಅದಲ್ಲೇ ಪಾಪ ಅವ್ರ ಜೀವನ ಆಯ್ತಿದ್ದು. ಈಗ ಯಾರೋ ಹೇಳ್ತಾ ಇದ್ರು ಪಾಪ ಈ ಹಸು ಹಾಲು ಕೊಡೋಕ್ಕೆ ಸಾಧ್ಯ ಆಗಲ್ಲ ಜನಗಂದರೆ, ಆ ಹಾಲು ಕೊಡೋದು ಪಾರ್ಟ್ಸನ್ನು ಕಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಹಾಲು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ದಾರೆ. ನಾನು ಅಮುದಾಗಿ ಹೇಳಿದ್ದೀನಿ, ನಾನು ನಿಮ್ಮ ಅಣ್ಣನಿಗೆಲ್ಲಪ್ಪ ಅಣ್ಣನಿಗೆಲ್ಲಮ್ಮ ಅವ್ರಿಗೆಲ್ಲೋ ಆಚರಣೆ ಅವ್ರಿಗೆ ಹೇಳಮ್ಮ ಅದು ಹಸುಗಳು ಏನಿದೆ ಅದು ನನ್ನ ಕಡೆಯಿಂದ ಕೊಡ್ತೀನಿ ಅಂತ ನಾನು ಅಮುದಾಗಿ ಹೇಳಿದ್ದೀನಿ. ಅವ್ರ ಅಣ್ಣ ಬಂದಾದಮೇಲೆ ನಾಳೆ ನಾನು ಹಸುಗಳು ಏನು ಡ್ಯಾಮೇಜ್ ಹೊಸ ಹಸು ಅವ್ರಿಗೆ ಕೊಡ್ತೀನಿ. ಸರ್, ಎಲ್ಲ ಒಂದ್ ಕಡೆ ಬರೀ ಮೂಕ ಪ್ರಾಣಿಗಳಷ್ಟೇ ಅಲ್ಲ, ಮಹಿಳೆಯರಿಗೂ ಕೂಡ ಅಲ್ಲಿ ಸುರಕ್ಷತೆ ಇಲ್ಲ ಅಂತ ಹೇಳಿ ಮನುಷ್ಯನಿಗೆ ಮಾಡೋದು ಅದು ತಪ್ಪೆ. ಈಗ ಪ್ರಾಣಿಗಳಿಗೆ ಮಾಡ್ತಾರಂದ್ರೆ ಅವ್ರ ಮನುಷ್ಯರು ಅವರು ಯಾವನ ಇರಲಿ, ಅವನು ಯಾವನ ಇರಲಿ, ಅವನಿಗೆ ಶಿಕ್ಷೆ ಆಗಲಿಲ್ಲ. एक ताज़ा तरीन अपडेट के मुताबिक ये बात सामने आई है कि 30 साला सैयद नसरू, जो चंपारण बिहार के रिहायशी हैं, को गिरफ्तार कर लिया गया है। तहक़ीक़ात से पता चला है कि नसरू ने नशे की हालत में ये हमला किया था। नसरू जाए वारदात से 50 मीटर के फासले पर प्लास्टिक और कपड़े की बैग की सिलाई की दुकान में काम करते हैं, जिन्हें 24 जनवरी तक अदालती हिरासत में रखा जाएगा। मवेशी इलाज के बाद खतरे से बाहर हैं।